जय राम श्रीराम जय राम जय 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 जय राम ಎಲ್ಲೆಲ್ಲಿ ಅಡ್ಡಾಡುವುದೆನ್ನ ಮನವು ಎಲ್ಲೆಲ್ಲಿ ಅಡ್ಡಾಡುವುದೆನ್ನ ಮನವು ಅಲ್ಲಲ್ಲಿ ಕಾಣಲೈ ಗುರು ನಿನ್ನ ತನುವು ಅಲ್ಲಲ್ಲಿ ಕಾಣಲೈ ಗುರು ನಿನ್ನ ತನುವು ಎಲ್ಲಿ ತಲೆ ಬಾಗಿಸುವೆನಲ್ಲಲ್ಲಿ ನಿತ್ಯ ಎಲ್ಲಿ ತಲೆ ಬಾಗಿಸುವೆನಲ್ಲಲ್ಲಿ ನಿತ್ಯ ಕಾಣಲೈ ಗುರು ನಿನ್ನ ಪದ ಕಮಲ ಸತ್ಯ ಕಾಣಲೈ ಗುರು ನಿನ್ನ ಪದ ಕಮಲ ಸತ್ಯ
भक्तान् स्वचिन्मुद्रया भद्रया बोधयन्तम् भजेऽहं सदा रामचन्द्रम् त्वदन्यं न मन्ये न मन्ये न मन्ये यत्र रघुनाथ कीर्तनम् तत्र तत्र कृतमस्तकाञ्जलिम् बाष्पवारि परिपूर्णलोचनम् मारुतिं नमत राक्षसान्तकम् ರಾಮ ಕೃಪೆ ಇರಲು ನಮ್ಮನ್ನು ತಿನ್ನಲು ಬಂದವನು ಕೂಡ ಬದುಕನ್ನು ಕೊಡ್ತಾನೆ. ಸಂಪಾತಿ ಬಂದಿದ್ದು ವಾನರರನ್ನು ತಿನ್ನುವ ಸಲುವಾಗಿ. ಪ್ರಾಯೋಪವೇಶಕ್ಕೆ ಕುಳಿತವರು ಹೇಗಾದರೂ ಸಾಯ್ತಾರೆ, ಸಾಲಾಗಿ ತಿನ್ನೋಣ ಅಂತ ಬಂದವನು. ಆದರೆ ರಾಮಕೃಪೆಯ ಪ್ರಭಾವ ಪ್ರತಾಪ ನೋಡಿ ಅದೇ ಸಂಪಾತಿ ವಾನರರಿಗೆ ಬದುಕನ್ನು ಕೊಟ್ಟ. ಸೀತೆಯ ಇರವನ್ನು ತಿಳಿಸಿ ತನ್ಮೂಲಕ ವಾನರರಿಗೆ ಬದುಕಿನ ದಾರಿಯನ್ನು ತೋರಿಕೊಟ್ಟವನು. ಯಾಕೆಂದರೆ 1 ತಿಂಗಳ ಗಡುವು ಕಳೆದಿದೆ. ಇನ್ನೂ ಕಿಷ್ಕಿಂಧೆಗೆ ಮರಳುವುದಾದರೆ ವಾನರರು ಸೀತೆಯ ಸುದ್ದಿಯೊಡನೆ ಮರಳಬೇಕು, ಅನ್ಯ ಮಾರ್ಗವಿಲ್ಲ. ಆ ಸೀತೆಯ ಸುದ್ದಿ ಸಂಪಾತಿಯಿಂದ ವಾನರರಿಗೆ ಪ್ರಾಪ್ತ ಆಗಿರತಕ್ಕಂಥದ್ದು ರಾಮಕೃಪೆಯ ಪ್ರತಾಪ ಅದು ಎಂಬುದನ್ನು ನಾವು ಭಾವಿಸಬೇಕು. ಇನ್ನೊಂದು ತಾಳ್ಮೆ. ಸಂಪಾತಿಯ ತಾಳ್ಮೆ ಎಂಥದ್ದು. ರೆಕ್ಕೆ ಪುಕ್ಕ ಮಾತ್ರವೇನು, ಮೈಯೆಲ್ಲ ಸುಟ್ಟ ಸ್ಥಿತಿಯಲ್ಲಿ ಸಂಪಾತಿ ರಾಮದೂತರಿಗಾಗಿ ಪ್ರತೀಕ್ಷೆ ಮಾಡಿದ್ದು ಎಷ್ಟು ವರ್ಷ? 8 ವರ್ಷ ಸಹಸ್ರಾಣಿ, 8,000 ವರ್ಷಗಳ ಕಾಲ ಸುಟ್ಟ ಮೈಯಲ್ಲಿ ಆಘಾತಗೊಂಡ ಮನಸ್ಸಿನಲ್ಲಿ ಅವನು ಬಾಳ್ವೆ ಮಾಡ್ತಾನಲ್ಲ, ಪ್ರತೀಕ್ಷೆ ಮಾಡ್ತಾನಲ್ಲ. ಎಂಥ ಪ್ರತೀಕ್ಷೆ ಅದು. ಶಬರಿ ರಾಮನ ಪ್ರತೀಕ್ಷೆ ಮಾಡಿದಳು, ಸಂಪಾತಿ ರಾಮದೂತರ ಪ್ರತೀಕ್ಷೆ ಮಾಡ್ತಾನೆ. ಎಷ್ಟು ದೀರ್ಘಕಾಲ. ಹಲವು ಬಾರಿ ಸಾಯುವ ಯೋಚನೆ ಬಂದರೂ ಕೂಡ ಗುರುವಾಕ್ಯವನ್ನು ಸ್ಮರಿಸಿ ಮತ್ತೆ ಬದುಕುವ ಸಂಕಲ್ಪವನ್ನು ಮಾಡ್ತಾನೆ. ಕೊನೆಗೂ ಅವನಿಗೆ ಬದುಕಿದ್ದಕ್ಕೆ ಫಲ ಬಂತು. ತಾಳ್ಮೆಗೆ ತಕ್ಕ ಒಂದು ವರದಾನ ಅವನಿಗೆ ಪ್ರಾಪ್ತ ಆಯಿತು. ಸೀತೆಯ ಒಂದು ಮಾತಿದೆ, ರಾಮಾಯಣದಲ್ಲಿ ಸೀತೆ ಹೇಳುವ ಮಾತು, ಏತಿ ಜೀವಂತ ಮಾನಂದೋ ನರಂ ವರ್ಷ ಶತಾದಪಿ. ಬದುಕಿ ಒಂದಿದ್ರೆ, ಸಾಯ್ದ ಇದ್ದರೆ, ಬದುಕಿ ಒಂದಿದ್ರೆ ಇಂದಲ್ಲ ನಾಳೆ, ಈ ವರ್ಷ ಅಲ್ಲ ಮುಂದಿನ ವರ್ಷ ಆನಂದ ನಮ್ಮನ್ನು ಹುಡುಕಿಕೊಂಡು ಬಂದೇ ಬರ್ತದೆ. ಒಳ್ಳೆಯದು ನಮಗೆ ಆಗದೇ ಇರೋದಿಲ್ಲ, ಆದರೆ ಪ್ರತೀಕ್ಷೆ ಮಾಡಬೇಕು ಎಂಬುದಾಗಿ ಸೀತೆ ಹೇಳಿದ್ದನ್ನು ಈ ಸಮಯದಲ್ಲಿ ನೆನಪು ಮಾಡಿಕೊಡ್ತೇವೆ. ಸಂಪಾತಿ ತಾಳ್ಮೆಗೆ ಬಹುದೊಡ್ಡ ಉದಾಹರಣೆ ಮಕ್ಕಳೇ. ಹಾಗಾಗಿ ಸಂಪಾತಿಯಿಂದ ನಾವು ತಾಳ್ಮೆಯನ್ನು ಕಲಿಬೇಕು. ಇನ್ನು ಸಂಪಾತಿ ಜಟಾಯುಗಳ ಬಗ್ಗೆ ನಿನ್ನೆ ಒಂದು ಸ್ವಲ್ಪ ಹೇಳಿದ್ವು, ಇವತ್ತು ಒಂದು ಸ್ವಲ್ಪ ಹೇಳಿ ಮತ್ತೆ ಮುಂದುವರಿತೇವೆ. ಸೀತಾನ್ವೇಷಣೆಯ ಕಾರ್ಯದಲ್ಲಿ ಈ ಅಣ್ಣ ತಮ್ಮಂದಿರ ಕೊಡುಗೆ ಬಹಳ ದೊಡ್ಡದು. ಸೀತಾನ್ವೇಷಣೆಯ ಆರಂಭ ಜಟಾಯುವಿನಿಂದ.
ಪರ್ಯವಸಾನ ಸಂಪಾತಿಯಿಂದ. ಸೀತೆಯ ಸುಳಿವನ್ನು ಮೊಟ್ಟ ಮೊದಲಾಗಿ ಕೊಟ್ಟಿದ್ದು ಜಟಾಯು. ದಿಶಾದರ್ಶನ ಮಾಡ್ತಾನೆ ಅವನು. ದಕ್ಷಿಣಕ್ಕೆ ವೈದ ರಾವಣ ಎಂಬುದಾಗಿ ದಿಶಾದರ್ಶನ ಮಾಡ್ತಾನೆ ಜಟಾಯು ತಮ್ಮ. ಅಣ್ಣ ಸಂಪಾತಿ ಒಂದು ಹೆಜ್ಜೆ ಮುಂದೆ ಹೋಗಿ ಸ್ಥಾನ ನಿರ್ದೇಶನ. ಇಂಥ ಊರಿನಲ್ಲಿ, ಲಂಕಾನಗರಿಯಲ್ಲಿ, ಇಂಥ ಜಾಗದಲ್ಲಿ, ರಾವಣನ ಮನೆಯಲ್ಲಿ, ಅಲ್ಲಿಯೂ ಕೂಡ ಅಂತಃಪುರದಲ್ಲಿ ರಾಕ್ಷಸಿಯರ ಮಧ್ಯೆ ಸುತ್ತೂರು ಏರ್ಪಟ್ಟು ಆಕೆ ಸೀತೆ ಇದ್ದಾಳೆ ಎನ್ನುವಾಗ ಅಣ್ಣ ಶುರು ಮಾಡಿದ್ದನ್ನು ತಮ್ಮ ಮುಕ್ತಾಯ ಮಾಡಿದಂತೆ ಆಯಿತು. ಈ ಅಣ್ಣ ತಮ್ಮಂದರ ಕೊಡುಗೆ ಸೀತಾನ್ವೇಷಣೆಯಲ್ಲಿ ಬಹಳ ಬಹಳ ದೊಡ್ಡದು. ಅಲ್ಲಿ ಕಡಿದ ರೆಕ್ಕೆ ಇಲ್ಲಿ ಚಿಗುರಿತು. ಜಟಾಯುವಿನ ಪ್ರಕರಣದಲ್ಲಿ ಕಡಿದ ರೆಕ್ಕೆ ಸಂಪಾತಿಯ ಪ್ರಕರಣದಲ್ಲಿ ಚಿಗುರಿದೆ ನೋಡಿ. ಅದು ಜೀವಿತಾಂತ ಜಟಾಯುವಿನದ್ದು. ಬದುಕಿನ ಕೊನೆಯ ಕ್ಷಣದಲ್ಲಿ ಅವನು ಆ ಒಂದು ಮಹತ್ವದ ಮಾಹಿತಿಯನ್ನು ರಾಮನಿಗೆ ಕೊಟ್ಟಿರತಕ್ಕಂಥದ್ದು. ಇಲ್ಲಿಂದ ಹೊಸ ಜೀವನದ ಪ್ರಾರಂಭ ಸಂಪಾತಿಗೆ. ಅವನು ಯಾವಾಗ ರಾಮನ ಸೀತೆಯ ವಾರ್ತೆಯನ್ನು ಹೇಳ್ತಾನೆ, ಅಲ್ಲಿಂದ ಹೊಸ ಜೀವನದ ಪ್ರಾರಂಭ ಅವನಿಗಾಗ್ತದೆ. ಹಾಗಾಗಿ ನೋಡಿ, ನಾವು ಒಂದು ಸತ್ಕಾರ್ಯಕ್ಕೆ ಅಂಗವಾದಾಗ ನಿನ್ನೆ ಹಾಡಿನಲ್ಲಿ ಕೇಳಿರ್ತೀರಿ ನೀವು, ಎಂದೂ ಸಾರ್ಥಕ ಅಂತ ಸತ್ಕಾರ್ಯ ಎನ್ನುವಂಥದ್ದು, ಅದೆಂದೂ ನಿರರ್ಥಕ ಅಲ್ಲ ಅಂತ. ಎಂಥ ಫಲ ಬಂತು ಅದಕ್ಕೆ. ಸಂಪಾತಿ ಭಾಗ್ಯವಂತ. ಈ ಪಾತ್ರಗಳನ್ನು ಮರಿಬಾರ್ದು ನಾವು ನಿನ್ನೆ ನಿಮಗದನ್ನು ಉಲ್ಲೇಖ ಮಾಡಿ ಹೇಳಿದ್ದೇವೆ. ಸ್ವಯಂ ಪ್ರಭೆ ಇಲ್ಲದೆ ಇದ್ದರೆ ರಾಮಾಯಣ ಅಲ್ಲಿಗೆ ನಿಲ್ತಾ ಇತ್ತು. ಸಂಪಾತಿ ಇಲ್ಲದೆ ಇದ್ದರೂ ಕೂಡ ರಾಮಾಯಣ ಅಲ್ಲಿಗೆ ನಿಲ್ತಾ ಇತ್ತು. ರಾಮಾಯಣ ಅಂದರೆ ರಾಮ ಹೌದು, ಹನುಮ ಹೌದು, ಸೀತೆ ಹೌದು, ಲಕ್ಷ್ಮಣ ಹೌದು, ಆದರೆ ಇವರು ಎಲ್ಲ ಬೇಕು. ಇದಿಲ್ಲದೆ ರಾಮಾಯಣ ಪೂರ್ಣವಾಗೋದಿಲ್ಲ. ಹಾಗಾಗಿ ಎಂಥ ಮಹತ್ವದ ಕೊಂಡಿಗಳು ಈ ಸಂಪಾತಿ, ಸ್ವಯಂ ಪ್ರಭೆ ಅಂತವರು. ನಾವು ಆ ಪಾತ್ರಗಳನ್ನು ಉಪೇಕ್ಷೆ ಮಾಡಬಾರ್ದು. ಇದು ನಿನ್ನೆಯಿಂದ. ಇತ್ತ ಕಪಿವೀರರ ಪುನಶ್ಚೇತನವಾಗಿದೆ. ಆಶೆಯನ್ನೇ ಕಳೆದುಕೊಂಡು ಸಾವನ್ನು ಸ್ವೀಕಾರ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥ ವಾನರ ವೀರರಿಗೆ ಅಮೃತ ಸಿಂಚನ, ಪುನಶ್ಚೇತನ. ಯಾಕೆಂದರೆ ಸೀತೆಯ ಇರುವು ಗೊತ್ತಾಗಿದೆ, ಎಲ್ಲಿದ್ದಾಳೆ ಸೀತೆ ಎಂಬುದು ವಾನರರಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಸಂಪಾತಿ ಮಾತನ್ನು ಕೇಳಿದಾಗ ವಾನರರು ಪ್ರೀತಿ ಸಂಹೃಷ್ಟ ಮಾನಸರಾದರು. ಅವರ ಮಾನಸದಲ್ಲಿ ಪ್ರೀತಿ ಮತ್ತು ಸಂಹರ್ಷಗಳು, ಆನಂದಗಳು ತುಂಬಿದುವು. ವಿಕ್ರಮ ಮತ್ತೆ ಮರುಕಳಿಸಿತು. ವಿಕ್ರಮಾಭ್ಯುದಯೋನ್ಮುಖ, ಪರಾಕ್ರಮಕ್ಕೆ ಅಭಿಮುಖರಾಗ್ತಾರೆ ವಾನರರು. ಮೃತ್ಯುವಿಗೆ ಅಭಿಮುಖರಾಗಿದ್ದವರು ಇದೀಗ ಶೌರ್ಯಕ್ಕೆ ಅಭಿಮುಖರಾಗ್ತಾ ಇದ್ದಾರೆ. ಅಥ ಪವನ ಸಮಾನ ವಿಕ್ರಮ ಪ್ಲವಗವರಾಹ, ವಾಯುದೇವನಿಗೆ ಸಮವಾದ ಪರಾಕ್ರಮವುಳ್ಳಂಥ ಆ ವಾನರ ವೀರರು ಪ್ರತಿಲಬ್ಧ ಪೌರುಷಾಹ, ಮತ್ತೆ ತಮ್ಮ ಪೌರುಷವನ್ನು ಪಡೆದುಕೊಂಡವರಾಗಿ ದಕ್ಷಿಣ ದಿಕ್ಕಿಗೆ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ. ಅಭಿಜಿದಭಿಮುಖ ದಿಶಂ ಯಯುಹು. ಯಾಕೆಂದರೆ ಮಹೇಂದ್ರ ಪರ್ವತ, ಸಮುದ್ರ, ಲಂಕೆ ಎಲ್ಲ ಆ ದಿಕ್ಕಿಗೆ ಇರತಕ್ಕಂಥದ್ದು. ಅಲ್ಲಿಂದ ಬಹಳ ದೂರ ಅಲ್ಲ, ಅವರು ಇರುವಲ್ಲಿಂದ ಆ ಕಡೆಗೆ ಅವರು ಮುಂದುವರಿತಾರೆ. ಎಲ್ಲಿವರೆಗೆ ನಡ್ಕೊಂಡು ಹೋಗ್ಬೋದು ಅಂತಂದರೆ ಸಮುದ್ರ ತೀರದವರೆಗೆ ನಡ್ಕೊಂಡು ಹೋಗ್ಬೋದು. ದಕ್ಷಿಣ ಸಮುದ್ರದ ತೀರದವರೆಗೆ ಕಪಿವೀರರು ನಡ್ಕೊಂಡು ಹೋಗ್ತಾರೆ. ನಡ್ಕೊಂಡು ಹೋಗಿದ್ದಲ್ಲ, ಕುಣ್ಕೊಂಡು ಹೋಗಿದ್ದು, ಹಾರಿಕೊಂಡು ಹೋಗಿದ್ದು. ಸಮುತ್ಪೃತ್ಯ ಪ್ಲವಂಗಮಾಹ, ನೆಗೆದು ಹಾರಿ. ಯಾರೂ ನೆಲದ ಮೇಲೆ ನಡ್ಕೊಂಡು ಹೋಗಲೇ ಇಲ್ಲ ಅಂತ ದೊಡ್ಡ ದೊಡ್ಡ ಗರ್ಜನೆಗಳನ್ನು, ಬೊಬ್ಬಾಟ, ಕೂಗಾಟಗಳನ್ನು ಮಾಡ್ತಾ ವಾನರರು ಸಮುದ್ರಕ್ಕೆ ಬಂದರು. ರಾವಣಕ್ಷಯ ಅವರ ಮನಸ್ಸಲ್ಲಿ ಇರತಕ್ಕಂಥದ್ದು. ರಾವಣಕ್ಷಯ, ಈ ಕ್ಷಯ ಶಬ್ದಕ್ಕೆ ಎರಡು ಅರ್ಥ ಇದೆ. ಒಂದರ್ಥ ವಿನಾಶ ಅಂತ, ಇನ್ನೊಂದರ್ಥ ಮನೆ ಅಂತ. ನಿವಾಸ ಎನ್ನುವ ಒಂದು ಧಾತುವಿದೆ. ಕ್ಷಯ ಶಬ್ದಕ್ಕೆ ಮನೆ ಎಂಬುದಾಗಿ ಅರ್ಥ ಇದೆ. ರಾವಣಕ್ಷಯಂ ಶುತ್ವ, ರಾವಣಕ್ಷಯವನ್ನು ಕೇಳಿ ಅಥವಾ ರಾವಣಕ್ಷಯವನ್ನು ತಿಳ್ಕೊಂಡು ಅಂದರೆ ಒಂದು ರಾವಣನ ಮನೆಯಲ್ಲಿದೆ ಅಂತ ತಿಳ್ಕೊಂಡು, ಇನ್ನೊಂದು ಮುಂದಾಗುವ ರಾವಣನ ವಿನಾಶವನ್ನು ಅರಿತವರಾಗಿ ಸಂತೋಷದಿಂದ ಸೀತಾದರ್ಶನಕಾಂಕ್ಷಿಗಳಾಗಿ ಸಮುದ್ರ ತೀರಕ್ಕೆ ಬಂದು ಸಮುದ್ರವನ್ನು ಕಾಣ್ತಾರೆ. ಹೇಗಿತ್ತು ಸಮುದ್ರ? ಕೃತ್ಸುನಂ ಲೋಕಸ್ಯ ಮಹತಃ ಪ್ರತಿಬಿಂಬಮಿವ ಸ್ಥಿತಂ. ಸಮಸ್ತ ಸೃಷ್ಟಿಯ ಪ್ರತಿಬಿಂಬದಂತೆ ಇತ್ತು ಸಮುದ್ರ. ಸೃಷ್ಟಿ ಒಂದು ತೂಕವಾದರೆ ಸಮುದ್ರವೇ ಒಂದು ತೂಕ ಎನ್ನುವ ಹಾಗೆ ಅಂತ. ಅಲ್ಲಿಗೆ ಬಂದು ಅಲ್ಲಿ ನಿವೇಶವನ್ನು ಅಂದರೆ ಸೇನೆಯು ನೆಲೆಗೊಳ್ಳುವಂಥದ್ದು ಅದನ್ನು ಅವರು ಮಾಡ್ತಾರೆ.
ಸಮುದ್ರವನ್ನು ವೀಕ್ಷಣೆ ಮಾಡ್ತಾರೆ. ದೊಡ್ಡ ದೊಡ್ಡ ಜಲಚರಗಳು ಕಂಡವು ಸಮುದ್ರದಲ್ಲಿ. ಸತ್ವೈರ್ ಮಹದ್ಭಿರ್ ವಿಕೃತೈ, ದೊಡ್ಡ ಆಕಾರ, ವಿಕೃತವಾಗಿರ್ತಕ್ಕಂಥ ದೇಹ ವಿನ್ಯಾಸ, ಅವುಗಳು ಸಮುದ್ರದಲ್ಲಿ ಆಟವಾಡ್ತಾ ಇದ್ದಾವೆ. ಬಾಯಿ ತೆಗೆದು ಇವರಿಗೆ ಆ ಜಲಚರಗಳ ಬಾಯಿಯೊಳಗೆ ಮೃತ್ಯುದೇವನೇ ಕಾಣ್ತಾ ಇದ್ದಾನೆ. ತಿಮಿಂಗಿಲಗಳು ಅಥವಾ ಅಂಥ ಕ್ರೂರವಾಗಿರ್ತಕ್ಕಂಥ ಮೊಸಳೆಗಳು, ಶಾರ್ಕ್, ಇಂಥ ಕ್ರೂರವಾಗಿರ್ತಕ್ಕಂಥ ಜಲಚರಗಳನ್ನು ಅವರು ಅಲ್ಲಿ ಅವಲೋಕನ ಮಾಡ್ತಾರೆ. ಸಮುದ್ರವನ್ನು ಅವಲೋಕನ ಮಾಡ್ತಾರೆ. ಸಮುದ್ರ ಕೆಲವೆಡೆ ಮಲಗಿದಂತಿದೆ, ಕೆಲವು ಕಡೆ ನಿಂತಂತಿದೆ, ಕೆಲವು ಕಡೆ ಕುಣಿದಂತೆ ಇದೆ, ಕೆಲವು ಕಡೆ ರುದ್ರತಾಂಡವಾಡಿದಂತೆ ಇದೆ. ತನ್ನೊಳಗೆ ಪಾತಾಳ ತರದಲ್ಲಿ ದಾನವರ ರಾಶಿಯನ್ನು ಇಟ್ಕೊಂಡಿರ್ತಕ್ಕಂಥ ಸಮುದ್ರ. ಕಪಿಗಳ ಆ ಖುಷಿ ಇತ್ತಲ್ಲ, ಆ ಆನಂದ ಜರ್ರನೆ ಇಳಿಯಿತು. ಇದು ಏನು ಮಾಡೋದು ಅಂತ, ಈ ಸಮುದ್ರವನ್ನು ಏನು ಮಾಡೋದು? ಲಂಕೆ ಸರಿ, ರಾವಣ ಸರಿ, ಅಂತಃಪುರ ಸರಿ, ರಾಕ್ಷಸಿಯರು, ಇದೆಲ್ಲ ಸರಿ, ಮಧ್ಯೆ ಸಮುದ್ರ ಒಂದಿದೆಯಲ್ಲ, ಇದನ್ನೇನು ಮಾಡೋದು? ವಿಷಯದು ಕಪಿಕುಂಜರಾಹ, ಕಪಿಯೂತಪತಿಗಳು ವಿಷಾದಗೊಂಡರು. ಸಮುದ್ರವು ಆಕಾಶದಂತೆ ಕಂಡಿತು, ತುದಿಯೇ ಕಾಣ್ತಾ ಇಲ್ಲ. ಕಥಂ ಕಾರ್ಯಂ, ಇನ್ನೇನು ಮಾಡೋದು, ಹೇಗೆ ಸಮುದ್ರವನ್ನು ದಾಟುವುದು ಎಂಬುದಾಗಿ ಆ ಕಪಿಸೇನೆಯು ಚಿಂತಾಕ್ರಾಂತವಾಯಿತು. ಹಾರುವ ರಾರಿ ಪಾರಾವಾರ, ವಿಷಣ್ಣಗೊಂಡಿತು ಹರಿಪರಿವಾರ. ಹರಿ ಶಬ್ದಕ್ಕೆ ಕಪಿ ಎನ್ನುವ ಅರ್ಥ ಇದೆ. ಹರಿಪರಿವಾರ ಎಂದರೆ ಕಪಿ ಪರಿವಾರ, ಹರಿಸೇನೆ ಎಂದರೆ ಕಪಿಸೇನೆ. ಅದು ವಿಷಣ್ಣಗೊಂಡಿತು ಅಂತ. ಪ್ರಶ್ನೆ ಏನು ಅಂದರೆ, ಅಗಾಧ ಶರದಿ ಮೊರೆದಿದೆ ಭರದಿ, ದೃಢವಿಕ್ರಮರಾರಿಹರೈ ಬಲದಿ, ನೀರದಿ ಮೀರುವ ಧೀರರು ಯಾರು, ದೂರದ ಲಂಕೆಯ ಸೇರುವರಾರು ಎಂಬ ಪ್ರಶ್ನೆ ಭೂತಾಕಾರವಾಗಿ ಕಣ್ಮುಂದೆ ಬಂದು ನಿಂತಿತು. ಉತ್ತರ ಸಿಗದಂತಾಯಿತು. ಕಳವಳಗೊಂಡರು ಕಪಿಯೂತಪತಿಗಳು. ದೀಪಿಕಾ ಬೆಳಕು ಚೆಲ್ಲಲಿ, ಅದು ಹೇಗೆ ಅವರು ಕಳವಳಗೊಂಡರು, ಆ ಕಳವಳದ ಭಾವವನ್ನು ಸ್ವರದ ಮೂಲಕ ನಮ್ಮೆಲ್ಲ ಗುರುಕುಲದ ವಿದ್ಯಾರ್ಥಿಗಳಿಗೆ, ಆಚಾರ್ಯರಿಗೆ ಅದನ್ನು ಮುಟ್ಟಿಸಲಿ. ಆ ಕಾಲದ ಭಾವ ಅದು, ತ್ರೇತಾಯುಗದ ಭಾವ ಈ ಕಾಲದ ಮಕ್ಕಳಿಗೆ ಮುಟ್ಟಬೇಕು. ಅದು ರಾಗದಿಂದ ಸಾಧ್ಯ. ಎತ್ತನ ಮಧ್ಯೆ ನಮ್ಮ ಇವರು ಪುಟಾಣಿಗಳು, ಗುರುಕುಲದ ವಿದ್ಯಾರ್ಥಿಗಳು ಚಿತ್ರ ಬಿಡಿಸುವ ಸಿದ್ಧತೆಯಲ್ಲಿದ್ದಾರೆ. ಈ ಕಡೆಗೆ ಭೀಷ್ಮ ಪಿತಾಮಹ, ನೀರ್ನಳ್ಳಿ ಗಣಪತಿ, ಆ ಕಡೆಗೆ ಅಭಿಮನ್ಯು. ಆ ರೀತಿಯ ಒಂದು ವಾತಾವರಣ. ಮೊಮ್ಮಗ, ಅಜ್ಜ ಮೊಮ್ಮಗ ಅನ್ನೋ ಹಾಗೆ ನೀವೆರಡನ್ನೂ ನೋಡ್ತೀರಿ. ಅದು ಪರಿಪಕ್ವವಾದ ಮೇಲೆ ಹೇಗಿರ್ತದೆ, ಚಿಗುರು ಹೂ ಬಿಡ್ತಾ ಇರುವಂಥದ್ದು ಹೇಗಿರ್ತದೆ, ಎರಡನ್ನೂ ಕೂಡ ನೀವು ಈ ಸಂದರ್ಭದಲ್ಲಿ ನೋಡಲಿಕ್ಕಿದ್ದೀರಿ. ಶತ ಶತ ಯೋಜನ ಶರಧಿಯ ಕಂಡು ಹತಾಶೆಗೊಂಡಿತು ಹರಿಸೇ